ಅಲ್ಲಿ ನಿಮ್ಮ ಸೈಕಲನ್ನು ರ್ಯಾಕ್ ಮಾಡ್ತೇವೆ. ರ್ಯಾಕಿಂಗ್ ಹೇಗಿರ್ತದೆ ಅಂತಂದರೆ, ಸೊ ಈಜು ಮುಗಿದ ತಕ್ಷಣ ನೀವು ಬರ್ತೀರಾ, ನಿಮ್ಮ ಸೈಕಲನ್ನು ತೆಗೆದುಕೊಳ್ತೀರಾ. ಅಲ್ಲಿ ರೈಡಿಂಗ್ ಝೋನ್ ಅಂತ ಇರ್ತದೆ, ಅಲ್ಲಿವರೆಗೆ ಸೈಕಲ್ ತಗೊಂಡು ಅಲ್ಲಿಂದ ನೀವು ಮೌಂಟ್ ಮಾಡಬೇಕು ಸೈಕಲ್. ಎಲ್ಲಕ್ಕಿಂತ ಮುಂಚೆ ಕಾಲಿಗೆ ಟೈಮಿಂಗ್ ಚಿಪ್ ಅಂತ ಇರ್ತದೆ. ಕಾಲಿಗೆ ಕಡೆಗತ್ತರ ಅದನ್ನ ಟೈಮ್ಡ್ ಆಗಿರುತ್ತೆ ಪ್ರತಿಯೊಂದಷ್ಟು. ಸೊ ನೀವು ರೈಡ್ ಶುರು ಮಾಡ್ತೀರಾ. ರೈಡ್ ಶುರು ಮಾಡಿದ್ರೆ 90 ಕಿಲೋಮೀಟರ್ ಇರ್ತದೆ. ಇದರಲ್ಲಿ ಕೊಲಂಬೋದಲ್ಲಿ 3 ಲೂಪ್, ಬಹಳ ಪಿಕ್ಚರ್ಸ್ ಸಿಟಿ, ತುಂಬ ಸುಂದರವಾದಂಥ ರೈಡ್ ಸಪೋರ್ಟು, ಐಸು, ಈ ಥರದ್ದೆಲ್ಲ ಏಡ್ಗಳು ಸಿಗ್ತದೆ. ಏಡ್ ಸ್ಟೇಷನ್ಸ್ ಆರ್ ಯೂಶಲಿ ವೆರಿ ವೆಲ್ ಇರ್ತದೆ, ತುಂಬ ಚೆನ್ನಾಗಿರ್ತದೆ. ಅದನ್ನು ಮುಗಿಸಿ ಸೈಕ್ಲಿಂಗು ಸುಮಾರು ನನಗೆ ಬೇಕಾಗಿತ್ತು 90 ಕಿಲೋಮೀಟರ್ 3 ತಾಸು 17-15 ನಿಮಿಷಕ್ಕೆ ನಾನು ಮುಗಿಸಿದ್ದೀನಿ. ಅಲ್ಲಿಂದ ಮತ್ತೆ ಟ್ರಾನ್ಸಿಷನ್ಗೆ ಬರ್ತೇನೆ. ಟ್ರಾನ್ಸಿಷನ್ ಬಂದು ಮತ್ತೆ ಸೈಕಲನ್ನು ಅದು ಬ್ಯಾಕ್ ಮಾಡ್ತೀವಿ. ಅಲ್ಲಿಂದನೇ ಊಟ ಶುರುವಾಗ್ತದೆ ಹಾಫ್ ಅನ್ ಅವರ್. ಸೊ ಅದನ್ನು ಕೊಲಂಬೋದಲ್ಲಿ ಬಿಟ್ಟು 10.5 ಕಿಲೋಮೀಟರ್ 2 ಲೂಪ್ ಸಿಟಿ ಒಳಗಡೆ ಹೋಗಿ ರೂಟ್ ಫಿಕ್ಸ್ ಆಗಿರ್ತದೆ. ಅದನ್ನು ಅತ್ಯಂತ ಇಂಪಾರ್ಟೆಂಟ್, ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ನಮ್ಮ ಉಪಭಟರಲ್ಲೇ ಇದ್ದಾರೆ ಇಲ್ಲಿ. ನಮ್ಮ ದೇಹದಲ್ಲಿರುವಂಥ ಗ್ಲೈಕೋಜನ್ ಏನಿದೆ 1.5 ತಾಸಿಗಿಂತ ಹೆಚ್ಚಿನ ಆಕ್ಟಿವಿಟಿನ ಸಸ್ಟೈನ್ ಮಾಡೋದು. 1.5 ತಾಸು ಮಾತ್ರ ಇಂಥ ಆಕ್ಟಿವಿಟಿ. ಹಾಗಾಗಿ ನೀವು 8 ತಾಸನ್ನು ಸಸ್ಟೈನ್ ಮಾಡಬೇಕಲ್ಲ, ಅದಕ್ಕೆ ತುಂಬ ಶಿಸ್ತುಬದ್ಧವಾಗಿ ದೇಹಕ್ಕೆ ರೀಹೈಡ್ರೇಟ್ ಮಾಡಬೇಕು. ನೀವು ಸ್ವೆಟ್ಟನ್ನು ಲಾಸ್ ಮಾಡ್ತಾ ಇರ್ತೀವಿ. ನನ್ನ ಎಸ್ಟಿಮೇಟಲ್ಲಿ ನಾನು ಮೊನ್ನೆ ಕೊಲಂಬೋದಲ್ಲಿ ಟೋಟಲ್ ಇವೆಂಟಲ್ಲಿ ನಾನು ಕಳ್ಕೊಂಡಿರೋ ಸ್ವೆಟ್ ಎಷ್ಟು ಗೊತ್ತನ್ನು ಅಂದಾಜು ಮಾಡ್ಬೋದು. ಬೆವರು ಸುಮಾರು 10.5 ಲೀಟರ್ ಅಷ್ಟನ್ನು ರೀಹೈಡ್ರೇಟ್ ಮಾಡಬೇಕಲ್ಲ. ಹಾಗಾಗಿ ತಾಸಿಗೆ 1.5 ಲೀಟರ್ ನೀರು ಹೋಗಲೇಬೇಕು. ಜೊತೆಗೆ ಸ್ವೆಟ್ ಜೊತೆಗೆ ನಿಮ್ಮ ಸಾಲ್ಟ್ಸ್ ಹೋಗ್ತಾ ಇರ್ತದೆ. ಸಾಲ್ಟ್, ಸೋಡಿಯಮ್, ಮ್ಯಾಗ್ನೀಷಿಯಮ್. ಅದಕ್ಕೆ ಸಾಲ್ಟ್ ಟ್ಯಾಬ್ಲೆಟನ್ನು 3/4 ಗಂಟೆಗೆ ಒಂದು ತಗೊಳ್ತಾನೆ ಇರಬೇಕಾಗುತ್ತೆ. ಸಾಲ್ಟ್ಸ್ ಟ್ಯಾಬ್ಲೆಟ್ ಅಂತ ಸಿಗ್ತದೆ. ಯೂನಿವೆಟ್ಟು, ಬೇರೆ ಬೇರೆ ಗೊತ್ತು, ಅನೇಕರು ಇದ್ದಾರೆ, ಫ್ರೆಂಡ್ಸ್ ಇದ್ದಾರೆ. ಜೊತೆಗೆ 100ರಿಂದ 125 ಗ್ರಾಮು ಕಾರ್ಬೋಹೈಡ್ರೇಟ್ಸ್ ಬೇಕೇ ಬೇಕು ಬೇರೆ ಇದ್ರಾಗೋದಿಲ್ಲ. ಅದು ಹೇಗೆ ಹೇಳುವಂಥದ್ದನ್ನು ನೀವು ಪ್ರಾಕ್ಟೀಸ್ ಟೈಮಲ್ಲೇ ಮಾಡ್ಕೊಂಡಿರ್ಬೇಕು. ಈಗ ನೀವು ಬಾಳೆಹಣ್ಣು ಇಷ್ಟ ಆಗ್ಬೋದು, ನನಗೆ ಬಾಳೆಹಣ್ಣು ಆಗಬೇಕಿಲ್ಲ. ಸೊ ಅದನ್ನು ನೀವು ಮುಂಚೆನೇ ನನ್ನ ಪ್ಲ್ಯಾನ್ ಏನಿತ್ತು ಅಂದರೆ, ಒಂದು ಮೆಡ್ಜೂಲ್ ಡೇಟ್, ಮೆಡ್ಜೂಲ್ ಹೇಳ್ಬೋದು, ಹೈ ಕಾರ್ಬ್. ಆಮೇಲೆ ಒಂದು